ಆರ್ಎಸ್ಎಸ್ ಪ್ರಿಯಾಂಕ್ ಖರ್ಗೆ ಫೈಟ್ ಜೋರು. ಸಿಎಂಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಂದು ಪತ್ರ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಆರ್ಎಸ್ಎಸ್ ವರ್ಸಸ್ ಸರ್ಕಾರದ ನಡುವೆ ಫೈಟ್ ಜೋರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಂದು ಪತ್ರ ಬರೆದಿದ್ದಾರೆ. ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳು ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಹಲವು ನಿಯಮಗಳು ಜಾರಿಯಲ್ಲಿದೆ. ನಿಯಮವನ್ನು ಉಲ್ಲಂಘಿಸಿದರೆ ಶಿಸ್ತು ಕ್ರಮ ಆಗಲಿದೆ ಎಂಬ ಸುತ್ತೋಲೆಯನ್ನು ಹೊರಡಿಸಬೇಕು ಅಂಥೇಳಿ ಪತ್ರ ಬರೆದಿದ್ದಾರೆ. ಜೊತೆಗೆ ಸಂಬಂಧಪಟ್ಟವರಿಗೆ ಸೂಕ್ತ ನಿರ್ದೇಶನ ಕೊಡಬೇಕು ಅಂಥೇಳಿ ಸಿಎಂಗೆ ಬರೆದ ಪತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ, ಸರ್ಕಾರಿ ನೌಕರರು ಸರ್ವಿಸ್ ಬುಕ್ ಹೇಳಿದಂತೆ ಕೇಳಬೇಕು, ಬದಲಾಗಿ ಗಣವೇಷಧಾರಿಗಳಾಗಿ ಪಥಸಂಚಲನ ಮಾಡಿದರೆ ಹೇಗೆ? ಕೆಲವು ಅಧಿಕಾರಿಗಳು ಪಿಡಿಒಗಳು ಗಣವೇಷಧಾರಿಗಳಾಗಿ ಪಥಸಂಚಲನದಲ್ಲಿ ಭಾಗಿಯಾಗ್ತಿದ್ದಾರೆ. ಪಥಸಂಚಲನದಲ್ಲಿ ಭಾಗಿಯಾಗಿರೋರ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ, ಜೊತೆಗೆ ಅಮಾನತು ಮಾಡ್ತೇವೆ ಅಂತ ಹೇಳಿದರು. ಯಾವುದೇ ಸರ್ಕಾರಿ ಅಧಿಕಾರಿಗಳಿರ್ಬೋದು ರಾಜ್ಯ ಮಟ್ಟದಲ್ಲಿ ಸರ್ವಿಸ್ ರೂಲ್ಸಲ್ಲಿ ದೇ ಆರ್ ಗವರ್ನ್ ಅಂಡರ್ ದಿಸ್ ಕಾಂಡಕ್ಟ್ ರೂಲ್ಸ್. ಆ ಕಾಂಡಕ್ಟ್ ರೂಲ್ಸಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ನೀವು ಇಂಥ ಚಟುವಟಿಕೆಗಳಲ್ಲಿ ತಾವು ಭಾಗವಹಿಸಬಾರ್ದು ಅಂತ. ಆದರೂ ಕೂಡ ನಮ್ಮ ಕೆಲವು ಸ್ಟೇಟ್ ಆಫೀಸರ್ಸು, ನಮ್ಮ ಪಿ ಡಿ ಒಗಳಿರ್ಬೋದು, ವಿಲೇಜ್ ಅಕೌಂಟೆಂಟ್ಸ್ ಇರ್ಬೋದು, ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳಿರ್ಬೋದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ವಿಚ್ ಈಸ್ ಅಗೇನ್ಸ್ಟ್ ದ ರೂಲ್ಸ್ ಆಫ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ನಾವು ಸರ್ವಿಸ್ ರೂಲ್ಸ್ ವಿರುದ್ಧವಾಗಿದೆ, ಅದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಇಲಾಖೆ ಪಿ ಡಿ ಒಗಳು ಎಲ್ಲರೂ ಕೂಡ ಗಣವೇಷ ಹಾಕ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಅದು ಇಟ್ ಇಸ್ ಅಗೇನ್ಸ್ಟ್ ದ ರೂಲ್ಸ್. ಆ ರೂಲ್ಸನ್ನು ನಾವು ಪಾಲನೆ ಮಾಡೋಕ್ಕೆ ಪಾಲಿಸಬೇಕು, ಅಕ್ಷರಶಃ ಪಾಲಿಸಬೇಕು ಅಂದ್ಬಿಟ್ಟು ಅಷ್ಟೇ ನಾನು ಬರ್ತಿರೋದು. ಅದರಲ್ಲಿ ತಪ್ಪೇನಿದೆ? ಇನ್ನು ಆರ್ಎಸ್ಎಸ್ ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಗುರುತಿಸಿಕೊಳ್ಳೋದು ರೂಲ್ಸ್ ಬುಕ್ಕಿಗೆ ವಿರುದ್ಧವಾಗಿದೆ. ಆ ರೀತಿ ಗುರುತಿಸಿಕೊಳ್ಳದಂತೆ ಸುತ್ತೋಲೆಯನ್ನು ಹೊರಡಿಸಿ ಎಚ್ಚರಿಕೆಯನ್ನು ಕೊಡೋದಕ್ಕೆ ಪತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿದ್ದಾರೆ. ಅಲ್ಲದೆ ಆರ್ಎಸ್ಎಸ್ಗೆ ದೇಣಿಗೆ ನೀಡೋದನ್ನು ನಿರ್ಬಂಧಿಸುವ ಬಗ್ಗೆ ಪತ್ರದಲ್ಲಿ ಪ್ರಸ್ತಾಪಿಸಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆಯೂ ಕೂಡ ಚರ್ಚೆ ನಡೆಸಲಾಗಿದೆ. ಸಮಗ್ರವಾಗಿ ಆಗಬೇಕು. ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಅದಕ್ಕೆ ಪರಿಹಾರ ಆಗೋಲ್ಲ. ಅದೇನು ಮಾಡಬೇಕಂತ ಮತ್ತೆ ಸರ್ಕಾರ ಸ್ಪಷ್ಟವಾಗಿ ಒಂದು ನೀತಿ ರೂಪಿಸಬೇಕು, ಆಮೇಲೆ ಅದ್ರ ಬಗ್ಗೆ ಆಕ್ಷನ್ ಮಾಡಬೇಕು. ಸಮಗ್ರವಾಗಿ ಆದರೆ ಒಳ್ಳೇದು. ಇಲ್ಲಾಂದ್ರೆ ಕನ್ಫ್ಯೂಷನ್ ಇದೆ ಟೋಟಲಿ. ನೀವು ಹೇಳ್ದಂಗೆ ಇನ್ನೊಬ್ರಿಗೆ ಕೊಡ್ತೀವಿ, ಇನ್ನೊಬ್ರಿಗಿಲ್ಲ, ಅವ್ರಿಗೆ ಕೊಡ್ತೀವಿ, ಇವ್ರಿಗೆ ಕೊಡ್ತೀವಿ ಅನ್ನೋದು ಕನ್ಫ್ಯೂಷನ್ ಇದೆ. ಒಂದು ಸ್ಪಷ್ಟ ನೀತಿಯನ್ನು ನಮ್ಮ ಸರ್ಕಾರ ತೆಗೆದುಕೊಳ್ಳಬೇಕು. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ಸಿಡಿಮಿಡಿ. ಆರ್ಎಸ್ಎಸ್ ಬಿಟ್ಟು ಅಭಿವೃದ್ಧಿ ಬಗ್ಗೆ ಮಾತನಾಡಿ. ಇನ್ನು ಇದೇ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಮುಗಿಬಿದ್ದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಅಂತ ಹೇಳಿಕೊಂಡು 30,000 ಉದ್ಯೋಗವನ್ನು ಹಾಳು ಮಾಡಿದ್ದಾರೆ. ಗೂಗಲ್ ಎಐ ಆಂಧ್ರ ಪ್ರದೇಶಕ್ಕೆ ಹೋಗುವಂತಾಗಿದೆ. ಆರ್ಎಸ್ಎಸ್ ಬಿಟ್ಟು ಅಭಿವೃದ್ಧಿ ಬಗ್ಗೆ ಮಾತನಾಡಬೇಕು ಅಂಥೇಳಿ ಅಶೋಕ್ ಕಿಡಿಕಾರಿದ್ದಾರೆ. ಈ ಹಿಂದೆಯೂ ಆರ್ಎಸ್ಎಸ್ ನಿಷೇಧಕ್ಕೆ ಪ್ಲಾನ್ ಮಾಡಿದ್ರು. ನೆಹರು ಇಂದಿರಾ ಮಾಡಲಾಗದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ಹೆಸರಿನಲ್ಲಿ ಉಸಿರಾಡ್ತಾ ಇರುವ ಪ್ರಿಯಾಂಕ್ ಖರ್ಗೆ ಮಾಡೋದಕ್ಕಾಗುತ್ತಾ ಅಂಥೇಳಿ ಸಂಸದೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದರು. ಇತ್ತ ಅರವಿಂದ್ ಬೆಲ್ಲದ್ ಮಾತನಾಡಿ, ಆರ್ಎಸ್ಎಸ್ ಯಾವ ದೇಶ ವಿರೋಧಿ ಕೆಲಸ ಮಾಡಿದೆ ಅಂತ ತೋರಿಸ್ಲಿ. ಕಲುಷಿತ ಮನಸ್ಸು ಬೇಡ, ಹಳದಿ ಗಣ್ಣಿನಿಂದ ನೋಡಬೇಡಿ. ಬ್ಯಾನ್ಗೆ ಮುಂದಾದರೆ ಉಗ್ರ ಹೋರಾಟ ಫಿಕ್ಸ್ ಅಂತ ಕಿಡಿಕಾರಿದ್ದಾರೆ. ಜನರಿಗೆ 30,000 ಉದ್ಯೋಗ ಸಿಗುವಂತ ಆಂಧ್ರ ಪಾಲಾಗೋಯ್ತಲ್ಲ. 30,000 ಉದ್ಯೋಗವನ್ನ ಹಾಳು ಮಾಡಿದ್ರಲ್ಲ ನೀವು, ಮನೆ ಆಳ್ರು ಕಾಂಗ್ರೆಸ್ ಅವರು. ನಿಮ್ಗೆ ಅಭಿವೃದ್ಧಿ ಬೇಕಾ? ಈಗ ಟೀಕೆ ಬೇಕಾ? RSS ನ ಟೀಕೆ ಮಾಡೋದು ಜ್ಞಾನ ಬೇಕ್ರಿ ನಿಮ್ಗೆ. ಕರ್ನಾಟಕ ತೊರೆದು ಎಲ್ಲಾ ಇಂಡಸ್ಟ್ರೀಸ್ಗಳು ಬಿಟ್ಟು ನಾ ಮುಂದು ನೀ ಮುಂದು ಅಂತ ಓಡೋತಾ ಇದ್ದಾರೆ. ಅವ್ರನ್ನ ಹಿಡ್ಕೊಳಕ್ಕೆ ನಿಮ್ ಯೋಗ್ಯತೆ ಇಲ್ಲ. ನೆಹರು ಅವರಿಗೆ ಎದುರದ RSS, ಇಂದಿರಾ ಗಾಂಧಿ ಅವರಿಗೆ ಎದುರದ RSS, ಪ್ರಿಯಾಂಕ ಖರ್ಗೆ ಅಂತ ಚಮಚನಿಗೆ ಎದುರುವಂತ ಪ್ರಶ್ನೆನೇ ಬರಲ್ಲ. ಇಂಥ ಸಿದ್ದರಾಮಯ್ಯನ ಸರ್ಕಾರವನ್ನ ನಾವು ದೇಶದಲ್ಲಿ ಬಹಳ ನೋಡ್ತಾ ಇದ್ದೀವಿ. RSSಗೆ ಬಿಜೆಪಿಗೆ ಹೆದರಿಸ್ತೀವಿ ಅಂತಂದ್ರೆ ಇದು ಮೂರ್ಖತನ. ಕೇವಲ ಮಲ್ಲಿಕಾರ್ಜುನ ಖರ್ಗೆಯ ಹೆಸರಲ್ಲಿ ಬದುಕ್ತಾ ಇರುವಂತ ಪ್ರಿಯಾಂಕಾ ಗಾಂಧಿ ಮಾಡಕ್ಕಾಗತ್ತಾ? ಯಾವುದೋ ಒಂದು ರಾಷ್ಟ್ರದ ಪರವಾಗಿರುವಂತ ಸಂಸ್ಥೆಗೆ ಈ ರೀತಿ ಅವರು ಒಂದು ಸ್ಟ್ಯಾಂಡ್ ತಗೊಳ್ಳೋದೈತಲ್ಲ, ಅವ್ರದ್ದು ಕಲುಷಿತ ಮನಸ್ಸು ತೋರಿಸ್ತೈತಿ. ಒಂದು ಹಳದಿ ಕಣ್ಣದಿಂದ ನೋಡಿ ಈ ರೀತಿ ಪಬ್ಲಿಸಿಟಿ ಸಂಬಂಧ ಏನಾದರೂ ಸ್ಟೇಟ್ಮೆಂಟ್ ನೀವು ಏನು ಕೊಡ್ತಿರಲ್ಲ, ಇದು ನಿಮ್ಗೆ ಬಹಳ ದೂರ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಹೇಳಕ್ಕೆ. ಇವರು ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದನ್ನ ಯಾವ ರೀತಿ ವಿರೋಧ ಮಾಡ್ಬೇಕು, ನಾವು ಅದನ್ನು ವಿರೋಧ ಮಾಡ್ತೀವಿ. ನೀವು ಅಂಬೇಡ್ಕರ್ ವಾದಿಗಳಲ್ಲ. ನೀವು ಅಂಬೇಡ್ಕರ್ ನಡೆದಂತ ದಾರಿಯಲ್ಲಿ ನೀವು ನಡೀತಾ ಇಲ್ಲ. ಒಂದು ವೇಳೆ ನಿಮ್ಮ ಬಗ್ಗೆ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಜವಾಗಿ ನಿಮ್ಮ ಹೃದಯದಲ್ಲಿ ಕಳಕಳಿ ಇದ್ರೆ ತಕ್ಷಣ ಕಾಂಗ್ರೆಸ್ನಿಂದ ರಾಜೀನಾಮೆ ಕೊಟ್ಟು ಅಪ್ಪ ಮಗ ಹೊರಗೆ ಬನ್ನಿ. ಒಂದು ತಾಲಿಬಾನಿ ಜನರ ಒಂದು ಮಾರ್ಗದರ್ಶನದಲ್ಲಿ ನೀವು ನಡೀತಾ ಇದ್ದೀರಿ. ಹೀಗೆ ಸರ್ಕಾರಿ ನೌಕರರು ಆರ್ಎಸ್ಎಸ್ ಸಂಪರ್ಕದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ. ಕೆಲವು ಪಿಡಿಒಗಳು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದು ಅವರಿಗೆಲ್ಲ ಈಗಾಗಲೇ ನೋಟಿಸ್ ಜಾರಿ ಮಾಡಲಾಗಿದೆ. ಅಂಥವರನ್ನ ಸಸ್ಪೆಂಡ್ ಸಹ ಮಾಡ್ತೇವೆ ಅಂಥೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.